ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ರೆಸಿಪಿ. ಬರ್ರಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಆಲೂಗಡ್ಡೆ ಚಿಪ್ಸನ್ನು ಹೇಗೆ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬರ್ರಿ, ಅದಕ್ಕೆ ಏನು ಬೇಕಾ ನೋಡೋಣ್ರಿ. 5 ಆಲೂಗಡ್ಡೆನ ಮೇಲ್ಗಡೆ ಇರೋ ಸೊಪ್ಪೆ ಸುಲ್ಕೊಂಡು ನೀರೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಚಿಪ್ಸಿನ ಮನಿ ಅಂತೀವ್ರಿ ನಾಲ್ಕು, ಇದನ್ನು ತಗೊಂಡು ಇಟ್ಟಿದ್ದೀನಿ. ಸೊಪ್ಪೆ ಸುಲ್ಕೊಂಡಿರುವಂಥ ಆಲೂಗಡ್ಡೆನ ಇವಾಗ ಒಂದೊಂದಾಗಿ, ಫ್ರೆಶ್ ಆಗಿರೋ ಆಲೂಗಡ್ಡೆ ತೊಗೊಂಡ್ರೆ ಚಿಪ್ಸು ಚೆನ್ನಾಗಿ ಬರುತ್ತೆ ರೀ. ಸ್ವಲ್ಪ ಮೆತ್ತಗಿರೋ ಆಲೂಗಡ್ಡೆನ ತೊಗೊಂಡ್ರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ ಚಿಪ್ಸು. ಹಾಗಾಗಿ ನಾನಿಲ್ಲಿ ಫ್ರೆಶ್ ಆಗಿರೋ ಆಲೂಗಡ್ಡೆನ ತೊಗೊಂಡು ತುರ್ಕೊಳ್ತಿದ್ದೀನಿ. ಈ ಥರ ಮನೆ ಸಿಗ್ತಾವ್ರಿ. ನಾನಿಲ್ಲಿ ನಮ್ಮ ಮನೇಲಿ ಇತ್ತು, ಹಾಗಾಗಿ ನಾನು ಚಿಪ್ಸ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ ರೀ. ಇದನ್ನು ಇವಾಗ ಸ್ಲೈಸ್ ಆಗಿ ತುರ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ತಿಳುವಾಗಿ ಕಾಣಿಸ್ತಿದೆಯಲ್ಲ, ಈ ಥರ ತಿಳುವಾಗಿ ಬರಬೇಕ್ರಿ. ತುರ್ಕೊಂಡಿರೋ ಆಲೂಗಡ್ಡೆ ನೀರಲ್ಲಿ ಹಾಕೋದ್ರಿಂದ ಕಪ್ಪಾಗಿ ಬರೋಲ್ಲ ಚಿಪ್ಸು, ಇಲ್ಲಾಂದರೆ ಕಪ್ಪಾಗಿಬಿಡ್ತಾವೆ ರೀ. ನೋಡಿರಿ, ನಾನು 5 ಆಲೂಗಡ್ಡೆನಲ್ಲಿ ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟವ್ ಮೇಲೆ ಇಟ್ಟು ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸೋಣ್ರಿ. ಇವಾಗ ಒಲೆ ಮೇಲೆ ಇಟ್ಟೀನಿ. ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಏನು ಕುದಿಸೋದು ಬೇಡ್ರಿ, ಒಂದು 5 ನಿಮಿಷ ಆದರೆ ಸಾಕಾಗುತ್ತೆ. ಮತ್ತು ಜಾಸ್ತಿ ಕುದಿಸಿದ್ರೆ ಸ್ಲೈಸು ಒಡೆಯೋ ಚಾನ್ಸ್ ಇರುತ್ತೆ. ಇದು ಇವಾಗ ರೆಡಿಯಾಗಿದೆ ರೀ. ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಳ್ತೀನಿ ರೀ. ಇವಾಗ ನೋಡಿ, ಇವಾಗ ಒಂದು ಕಾಟನ್ ವೇಸ್ಟ್ ವೇಲನ್ನು ನಾನಿಲ್ಲಿ ಕೆಳಗಡೆ ಹಾಸಿದ್ದೀನಿ. ಅದಕ್ಕೆ ಇವಾಗ ಬೇಯಿಸ್ಕೊಂಡಿರುವಂಥ ಸ್ಲೈಸನ್ನು ಇವಾಗ ಅದ್ರ ಮೇಲೆ ಒಂದೊಂದಾಗಿ ಹಾಕೋತೀನಿ ರೀ. ಅದು ಒಂದು 5 ರಿಂದ 10 ನಿಮಿಷ ಡ್ರೈ ಆಗಲಿಕ್ಕೆ ಬಿಡೋಣ್ರಿ. ನೋಡಿರಿ, ಇವಾಗ ಇವು ಡ್ರೈ ಆಗ್ಯಾವ್ರಿ. ಇವು ಸ್ಲೈಸನ್ನು ಇವಾಗ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಒಂದೊಂದಾಗಿ ಫ್ರೈ ಮಾಡೋಣ್ರಿ. ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ರೀ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್. ಹೊರಗಡೆ ತರೋದ್ರಿಂದ ಚಿಪ್ಸ್ ಸಾಲೋದಿಲ್ಲ, ಹಾಗಾಗಿ ಮನೆಯಲ್ಲೇ ಮಾಡೋದ್ರಿಂದ ಮನೆ ಮಂದಿ ಎಲ್ಲ ತಿನ್ಬೋದು. ಭಾಳ ಟೈಮ್ನೂ ತೊಗೊಳ್ರಿ. ಇದು ಒಂದು ಅರ್ಧ ತಾಸಲ್ಲಿ ಮುಗಿದ್ಬಿಡುತ್ತೆ. ನನಗೆ ತುಂಬ ಈಸಿಯಾಗಿ ನಾನಿಲ್ಲಿ
ಚಿಪ್ಸ್ ಮಾಡೋದನ್ನು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಎಲ್ಲ ವಿಡಿಯೋನ ನೀವು ಒಮ್ಮೆ ಚೆಕ್ ಮಾಡಿ ನೋಡಿರಿ. ನೋಡಿರಿ ಎಷ್ಟು ವೈಟ್ ಬಂದಿದೆ ನೋಡಿರಿ. ನೀರಲ್ಲೇ ಸ್ಲೈಸ್ ಮಾಡೋದ್ರಿಂದ ಚಿಪ್ಸು ವೈಟಾಗಿ ಬರುತ್ತೆ ರೀ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ರೀ. ಈ ಥರ ಮನೆಯಲ್ಲಿ ಚಿಪ್ಸ್ ಮಾಡೋದ್ರಿಂದ ಸ್ನ್ಯಾಕ್ಸ್ಗೆ ತಿಂಡಿಗೆ ಕೊಡ್ಬೋದು ರೀ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಇವಾಗ ಚಿಪ್ಸ್ ರೆಡಿ ಆಗ್ಯಾವ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಡ್ತೀನಿ ರೀ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ. ನೋಡಿರಿ ಚಿಪ್ಸ್ ರೆಡಿಯಾಗಿದೆ. ಅದಕ್ಕೆ ಇವಾಗ ಸ್ವಲ್ಪ ಹಚ್ಚ ಖಾರದ ಪುಡಿನ ಹಾಕೊಳ್ಳೋಣ್ರಿ. ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಖಾರ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ. ನೀವು ಇದಕ್ಕೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಉಪ್ಪು ಮತ್ತು ಖಾರನ ಅಷ್ಟೇ ಬಳಸ್ತಿದ್ದೀನಿ. ಚಿಪ್ಸ್ ಯಾವಾಗಲೂ ಸ್ಪೈಸಿ ಆಗಿ ತಿಂದ್ರೇ ಸಖತ್ ಟೇಸ್ಟಿಯಾಗಿರುತ್ತೆ ರೀ. ನೋಡಿರಿ ಅತಿ ಕಡಿಮೆ ಸಮಯದಲ್ಲಿ ನಾನು ನಿಮಗೆ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿರಿ ಚಿಪ್ಸು. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.